ನಂದಿನಿ, ಐ ಲವ್ ಯು ನಂದಿನಿ. ಐ ಲವ್ ಯು ಟು ರವಿ. ಅಲ್ಲಿ ಹೋಗೋಣ. ಇಲ್ಲಿ ಯಾರೋ ಇದಾರೆ ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ನಂದಿನಿ, ಥ್ಯಾಂಕ್ ಯು ವೆರಿ ಮಚ್ ಸರ್. ಏನಾಗಬೇಕು ನಿನಗೆ? ಲವರಾ, ಉಡ್ಬಿನ, ಇಲ್ಲ ಫ್ರೆಂಡಾ? ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡ್ ಅಂದರೆ ಜಸ್ಟ್ ಫ್ರೆಂಡಾ? ಬೆಸ್ಟ್ ಫ್ರೆಂಡ್. ಬಾಯ್ ಫ್ರೆಂಡ್ ಅಂದರೆ ಬರೀ ಕೈ ಹಿಡ್ಕೊಂಡು ಓಡಾಡೋನಲ್ಲ, ಕೈ ಹಿಡಿದು ಕಾಪಾಡೋನು ಬಾಯ್ ಫ್ರೆಂಡ್. ಹೇಳ, ಏನು ಇಲ್ಲೇ ಮಲಗ್ತೇನಾ? ಮಲ್ಕೋಬೇಕಾಗಿತ್ತು ಮಗ, ಆದ್ರೆ ಬಿಡಲ್ವಲ್ಲ. Hi mummy, how are you? My sweetest mummy. ಹಾಯ್. ಮೊದ್ಲು ಡಿಡಿಟಿ ಪೌಡರ್ ಹಾಕೊಳ್ಳೆ. ಯಾಕ್ರಿ? ನಿನ್ನ ಮಗಳು ಸ್ವೀಟು ಅಂತಿದ್ಲಲ್ಲ, ಇರುವೆ ಮುತ್ಕೊಂಡ್ರೆ ರಾತ್ರಿ ನಾನೇ ತಾನೇ ಕಚ್ಚಿಸ್ಕೊಡುದು. ಅದೇ ಯೋಚನೆ ನಿಮ್ಗೆ. ಬನ್ರಿ. ಬಾಬಾ ಅತ್ತೆ ಬಂದ್ಲು, ಅತ್ತೆ ಒಂದ್ ಫೋಟೋ ನೋಡಿದೆ, ಹುಡ್ಗ ಸೂಪರ್ ಐತೆ ಗೊತ್ತಾ? ಏನ್ ಮಾಡ್ಲಿ, ನಾನು ಇನ್ನೂ ಚಿಕ್ಕವಳು. ಇನ್ನಷ್ಟಿದ್ರೆ ನಿನ್ ಬದ್ಲು ನಾನೇ ಮದ್ವೆ ಆಗ್ತಿದೆ. ಅಮ್ಮ, ಶುರುವಾಯ್ತಾ ನಿಂದು? ಅದಕ್ಕೆ ನಾ USA ಇಂದ ನನ್ನನ್ನು ಇಷ್ಟು ಅರ್ಜೆಂಟಾಗಿ ಕರ್ಸಿದ್ದು. ನೋಡೆ, ಈ ಸಲ ಅಂತೂ ನಾವ್ ಯಾರು ನಿನ್ನನ್ನ ಹಾಗೆ ಹೋಗಕ್ ಬಿಡಲ್ಲ. ಒಂದು ತಾಳಿ ಕಟ್ಸ್ಕೊಂಡ್ ಹೋಗ್ಬೇಕು, ಇಲ್ಲ ಅಂದ್ರೆ ಎಂಗೇಜ್ಮೆಂಟ್ ರಿಂಗ್ ಆದ್ರೂ ಹಾಕಿಸ್ಕೊಂಡು ಸದ್ಯ ಮಗುನು ಹೆತ್ಕೊಂಡು ಹೋಗು ಅಂತ ಹೇಳಿಲ್ವಲ್ಲ. ಲೇ ದಡ್ಡಿ, ನಿನ್ ಫ್ರೆಂಡ್ ಪರಿಚಯ ಮಾಡ್ಬೇಕು ಇಲ್ವಾ? ಸಾರಿ ಪ್ರಿಯಾ, ಇವ್ರ ಗಲಾಟೆನಲ್ಲಿ ನೀನ್ ಬಂದಿರೋದೇ ಮರ್ತ್ಬಿಟ್ಟೆ. ಬೈ ದ ಬೈ, ಇವಳು ನನ್ನ ಫ್ರೆಂಡು ಪ್ರಿಯಾ ಅಂತ. ನಮಸ್ತೆ. USA ನಲ್ಲಿ ಇಬ್ರು ಜೊತೆಗೆ ಓದಿದ್ದು. ತುಂಬಾ ಬ್ರಿಲಿಯಂಟು. ಆದ್ರೆ ಒಂದ್ ವಿಷಯದಲ್ಲಿ ಮಾತ್ರ ದಡ್ಡಿ. ಎಲ್ರು ಸ್ಟಡೀಸ್ಗೆ ಅಂತ ಇಂಡಿಯಾ ಇಂದ USA ಹೋದ್ರೆ ಇವಳು USA ಇಂದ ಇಂಡಿಯಾಗ್ ಬಂದಿದ್ದಾಳೆ. ಎಷ್ಟೇ ಆಗ್ಲಿ ಇಂಡಿಯನ್ ಬ್ಲಡ್ ಅಲ್ವಾ,
ಇಂಡಿಯನ್ ಬಿಟ್ಕೊಡಕ್ಕಾಗತ್ತಾ? ನೀವು ಇಲ್ಲಿ ಬರ್ಗರು ಪಿಜ್ಜಾಸು ಸಿಗೋಲ್ಲ ಅಂತ ಭಯನೇ ಪಡಬೇಡಿ. ಇನ್ನೂ ಒಂದು ಪ್ಲೇಸ್ ಸಕ್ಕತ್ತಾಗಿ ಮಾಡ್ತಾರೆ. ಒಂದ್ಸಲ ಅಲ್ಲಿಗೆ ಹೋಗೋಣ. ಆಮೇಲೆ ನೀವು ನನ್ನನ್ನು ನೋಡೋದಿಲ್ಲ, ಮದುವೆನೇ ಆಗೋಲ್ಲ ಅಂತ ಹೇಳ್ತಾ ಇದ್ರು. ಹೌದು, ಹಾಗೆ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮನ್ನ ನೋಡಿದ್ಮೇಲೆ ನನ್ನ ಪ್ಲಾನ್ಸೇ ಉಲ್ಟಾ ಆಗೋಯ್ತು.